ಜೈಲಿನಲ್ಲಿದ್ದಾಗ ಸರ್ಜರಿಯನ್ನ ಮಾಡಲೇಬೇಕು ಅಂತ ದರ್ಶನ್ ಹೇಳಿದ್ರು. ಅವರ ಪರ ವಕೀಲರು ಅದೇ ವಾದವನ್ನ ಮಂಡಿಸಿದ್ರು. ಆದ್ರೆ ಹೊರಗಡೆ ಬಂದ ಮೇಲೆ ಪ್ಲೇಟ್ ಚೇಂಜ್ ಮಾಡಿದ್ರ. ಸರ್ಜರಿಗಾಗಿ ದರ್ಶನ್ ಆಡಿದ್ದು ಎಂತ ನಾಟಕ ಹಾಗಾದ್ರೆ. ಜೈಲಿನಲ್ಲಿದ್ದಾಗ ಸರ್ಜರಿ ಮಾಡಲೇಬೇಕು, ಇಲ್ಲಾಂದ್ರೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ, ಸ್ಟ್ರೋಕ್ ಆಗತ್ತೆ ಅನ್ನುವಂತ ಕಾರಣ ಕೊಟ್ಟಿದ್ರು. ಈಗ ನೋಡಿದ್ರೆ ಸರ್ಜರಿ ಮಾಡಿಸ್ಕೊಂಡಿಲ್ಲ. ದರ್ಶನ್ಗೆ ಬೇಕಿಲ್ಲವಂತೆ ಬೆನ್ನು ನೋವಿನ ಸರ್ಜರಿ. ಸರ್ಜರಿಗೆ ಒಪ್ಪಿಗೆ ಸೂಚಿಸಿದ ಆರೋಪಿ ದರ್ಶನ್ ಫಿಸಿಯೋಥೆರಪಿಯನ್ನ ಮುಂದುವರಿಸಿದ್ದಾರೆ. ದರ್ಶನ್ ಈಗ ಬಿಪಿ ಏರಿಳಿತದಿಂದ ಸರ್ಜರಿ ಆಗಿಲ್ಲ ಅಂತ ವರದಿ ಕೊಡಲಾಗಿದೆ. ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಈ ರೀತಿ ವರದಿ ನೀಡಲಾಗಿದೆ. ಬಿಪಿಯಲ್ಲಿ ಏರಿಳಿತ ಆಗ್ತಾ ಇರೋದ್ರಿಂದಾಗಿ ಸರ್ಜರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಕಳೆದ 30 ದಿನಗಳಿಂದ ಬಿಜಿಎಸ್ ನಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಾಮೀನು ಪಡೆಯೋದಕ್ಕೆ ಆಗ ಹೇಳಿದ ರೀಸನ್ ಸರ್ಜರಿ ಆಗಲೇಬೇಕು, ಆಗ್ಲಿಲ್ಲ ಅಂದ್ರೆ ಸ್ಟ್ರೋಕ್ ಆಗತ್ತೆ ಅನ್ನುವಂತಹ ಕಾರಣಗಳನ್ನ ಕೊಟ್ಟಿದ್ರು. ಆದ್ರೆ ಜೈಲಿಂದ ಹೊರಗಡೆ ಬಂದು 6 ವಾರಗಳ ಜಾಮೀನನ್ನ ಪಡೆದ ನಂತರದಲ್ಲಿ ಈಗ ಇನ್ನೂ ಸಹ ಸರ್ಜರಿಯನ್ನ ಮಾಡ್ಕೊಂಡಿಲ್ಲ. ಕಳೆದ 30 ದಿನಗಳಿಂದ ಬಿಜಿಎಸ್ ನಲ್ಲೇ ದರ್ಶನ್ ಇದ್ದಾರೆ. ಈಗ ಸರ್ಜರಿ ಮಾಡಿಸ್ಕೊಳ್ಳಿ ಅಂದ್ರೆ ಸರ್ಜರಿ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಫಿಸಿಯೋಥೆರಪಿಯನ್ನೇ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾದ್ರೆ ನಾಟಕ ಆಡಿದ್ರ ದರ್ಶನ್ ಪರ ವಕೀಲರು ಹಾಗಾದ್ರೆ ಸುಳ್ಳು ಹೇಳಿದ್ರ? ಆಗಿನ ವರದಿ ಹಾಗಾದ್ರೆ ಸುಳ್ಳಾಗಿತ್ತ? ಕೋರ್ಟ್ ಮುಂದೆ ವರದಿ ನೀಡಲಾಗಿತ್ತು ವೈದ್ಯರಿಂದ. ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು ದರ್ಶನ್ ತಕ್ಷಣದಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ಸ್ಟ್ರೋಕ್ ಆಗತ್ತೆ ಅಂತ. ದರ್ಶನ್ ಮಧ್ಯಂತರ ಜಾಮೀನು ಇನ್ನೊಂದು ವಾರ ಅಷ್ಟೇ ಬಾಕಿ ಇರೋದು. ಬಿಪಿ ನೆಪ ಹೇಳಿ ಸರ್ಜರಿ ಮಾಡಿಸಿಕೊಳ್ತಾ ಇಲ್ಲ ದರ್ಶನ್. ಹೈಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ವಿಚಾರಣೆ ಆಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಬೇಲ್ ಸಿಗದಿದ್ದರೆ ದರ್ಶನ್ ಪ್ಲಾನ್ ಏನು ಹಾಗಾದ್ರೆ? ಮಧ್ಯಂತರ ಜಾಮೀನು ಮುಂದುವರಿಸುವುದಕ್ಕೆ ಮನವಿಗೆ ಪ್ಲಾನ್ ಆಗಿದೆ. ಬೇಲ್ ಸಿಕ್ಕರೆ ತನಗೆ ಬೇಕಾದ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಆಗಿದೆ. ನವೆಂಬರ್ 1ರಂದು ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ದಾರೆ. ಬೆನ್ನು ಕಾಲು ನೋವಿನಿಂದ ದರ್ಶನ್ ನರಳಾಡ್ತಾ ಇದ್ದಾರೆ. ಬಿಜಿಎಸ್ ವೈದ್ಯರಿಂದ ದರ್ಶನ್ಗೆ ನಿರಂತರವಾಗಿ ಫಿಸಿಯೋಥೆರಪಿಯನ್ನ ನೀಡಲಾಗ್ತಾ ಇದೆ. ಆದ್ರೆ ಇನ್ನೂ ಸಹ ಸರ್ಜರಿಗೆ ಓಕೆ ಅಂತ ಹೇಳಿಲ್ಲ ದರ್ಶನ್. ಅದನ್ನು ಬಿಟ್ಟು ಜಾಮೀನನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳೋದು, ರೆಗ್ಯುಲರ್ ಬೇಲ್ ಅನ್ನ ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ನಲ್ಲಿ ಬೇಲ್ ಸಿಗದೆ ಇದ್ರೆ ದರ್ಶನ್ ಏನ್ ಮಾಡಬೇಕು ಅನ್ನುವಂತ ಪ್ಲಾನ್ ಸಿದ್ಧ ಆಗಿದೆ. ಮಧ್ಯಂತರ ಜಾಮೀನನ್ನ ಮುಂದುವರಿಸೋದಕ್ಕೆ ಸಹ ಮನವಿಗೆ ಪ್ಲಾನ್ ಆಗಿದೆ. ಈಗಾಗಲೇ 6 ವಾರಗಳ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. 6 ವಾರದಲ್ಲಿ ಇದುವರೆಗೂ ಸಹ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ, ಸರ್ಜರಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ, ಫಿಸಿಯೋಥೆರಪಿಯನ್ನೇ ಮುಂದುವರಿಸಿದ್ದಾರೆ. ಈಗ ಮಧ್ಯಂತರ ಜಾಮೀನನ್ನ ಮುಂದುವರಿಸೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಮಧ್ಯಂತರ ಜಾಮೀನಿಗಾಗಿ ಆರೋಪಿ ದರ್ಶನ್ ನಾಟಕ ಆಡಿದೆ. ಸರ್ಜರಿ ನಾಟಕದಿಂದ ರೆಗ್ಯುಲರ್ ಬೇಲ್ಗೆ ಸಮಸ್ಯೆ ಆಗುತ್ತಾ? 4 ವಾರ ಆದ್ರೂ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಇನ್ನೂ ಆಗಿಲ್ಲ. ಸರ್ಜರಿ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಜಾಮೀನನ್ನ ಪಡೆದು 4 ವಾರ ಆದ್ರೂ ಇನ್ನೂ ಸಹ ದರ್ಶನ್ಗೆ ಸರ್ಜರಿ ಆಗಿಲ್ಲ. 2 ವಾರದ ನಂತರ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲು ವಾಸವೇ ಗತಿಯಾಗತ್ತಾ? ಹಾಗಾದ್ರೆ ಸ್ಪಷ್ಟವಾಗಿ ಕೋರ್ಟ್ ಆದೇಶವನ್ನ ಸಹ ಮಾಡಿತ್ತು. ಹೊರಗಡೆ ಹೋಗಿ ಅಂದ್ರೆ ಬೇಲ್ನ ಮುಖಾಂತರ ಹೊರಗಡೆ ಹೋಗಿ 1 ವಾರದ ಒಳಗಾಗಿ ಸರ್ಜರಿ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ. ಆದ್ರೆ 4 ವಾರ ಆಯ್ತು, ಇನ್ನೂ ಸಹ ಸರ್ಜರಿ ಆಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಲಕ್ವಾ ಹೊಡೆಯುತ್ತೆ, ತಕ್ಷಣಕ್ಕೆ ಸರ್ಜರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಂತ ಕಾರಣ ಕೊಟ್ಟು ಹೊರಗಡೆ ಬಂದಿರುವಂತಹ ದರ್ಶನ್ ಇನ್ನೂ ಸಹ 4 ವಾರ ಆಯ್ತು, ಇನ್ನೂ ಸಹ ಸರ್ಜರಿ ಆಗಿಲ್ಲ. ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ? ಅಂದರೆ ಪ್ರಗತಿ ಕೋರ್ಟ್ಗೆ ಕೊಟ್ಟಂತಹ ವರದಿಯ ಅನ್ವಯ ಇನ್ನೂ ಕೂಡ ದರ್ಶನ್ ಸರ್ಜರಿಗೆ ರೆಡಿಯಾಗಿಲ್ಲ. ಒಂದು ವೇಳೆ ಫಿಸಿಯೋಥೆರಪಿ ಮುಖಾಂತರ ಅಂದರೆ ಡೈಲಿ 90 ನಿಮಿಷಕ್ಕೂ ಅಧಿಕ ಒಂದು ಫಿಸಿಯೋಥೆರಪಿಯನ್ನು ಮಾಡಲಾಗ್ತಾ ಇದೆ. ಅಂದರೆ ಅವರ ಒಂದು ಬಾಡಿ ಇನ್ನೂ ಕೂಡ ಸರ್ಜರಿಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ಒಂದಷ್ಟು ರಿಪೋರ್ಟ್ಗಳನ್ನು BGS ಆಸ್ಪತ್ರೆಯ ವೈದ್ಯರ ತಂಡ ಏನು ಕೊಟ್ಟಿರುವಂಥ ರಿಪೋರ್ಟ್ನ ಹೈಕೋರ್ಟ್ಗೆ ಕೊಟ್ಟಿರುವಂಥದ್ದು. ಅಂದರೆ ಸರ್ಜರಿ ಮಾಡಿಸಲೇಬೇಕು, ಫಿಸಿಯೋಥೆರಪಿಯಿಂದ ಇದು ಸರಿ ಹೋಗಲ್ಲ ಅನ್ನೋ ಒಂದು ಕಾರಣಗಳನ್ನು ಕೊಟ್ಟೇ ಅವರು ಇಂಟ್ರಿಮ್ ಬೇಲನ್ನು ಪಡ್ಕೊಂಡಿದ್ದು. ಇನ್ನೇನು ಡಿಸೆಂಬರ್ 14ನೇ ತಾರೀಕು ಆ ಒಂದು ಮಧ್ಯಂತರ ಜಾಮೀನಿನ ಅವಧಿ ಕೂಡ ಮುಗಿಯುತ್ತೆ. ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ಲ್ಯಾನನ್ನು
ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಮಾಡ್ಕೊಳ್ತಾ ಇರುವಂಥದ್ದು. ಅಂತಂದರೆ ಇದೀಗ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಸಿ ವಿ ನಾಗೇಶ್ ಅವರ ವಾದ ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ಅದು ಒಂದು ಸೈಡ್ ಆದರೆ, ಈ ಒಂದು ಮಧ್ಯಂತರ ಜಾಮೀನು ಏನಿದೆ ಇದರ ಅವಧಿಯನ್ನು ವಿಸ್ತಾರ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ BGS ಆಸ್ಪತ್ರೆಯ ವೈದ್ಯರ ತಂಡ ಕೊಟ್ಟಂತಹ ವರದಿ ಏನಿದೆ ಹೈಕೋರ್ಟ್ಗೆ ಒಂದು ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ಪ್ರತಿದಿನವೂ ಕೂಡ 90 ನಿಮಿಷಗಳ ಕಾಲ ಒಂದು ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ. ನಟ ದರ್ಶನ್ ಬಾಡಿ ಸರ್ಜರಿಗೆ ಇನ್ನೂ ಒಪ್ಕೊಳ್ತಾ ಇಲ್ಲ, ಸರ್ಜರಿ ಮಾಡೋದಕ್ಕೆ ರೆಸ್ಪಾಂಡ್ ಆಗ್ತಿಲ್ಲ. ಕೆಲವೊಂದು ಟೆಸ್ಟ್ಗಳನ್ನು LFT ಟೆಸ್ಟ್ ಇರ್ಬೋದು, ಮತ್ತು ಏನು ಬೇಸಿಕ್ ಟೆಸ್ಟ್ಗಳೇನಿದೆ ಅಂದರೆ ಸರ್ಜರಿ ಮುನ್ನ ಒಂದು ರೋಗಿಗೂ ಒಂದಷ್ಟು ಟೆಸ್ಟ್ಗಳನ್ನು ಆಸ್ಪತ್ರೆಯ ವೈದ್ಯರೇ ಮಾಡ್ತಾರೆ. ಆ ಒಂದು ಪರೀಕ್ಷೆಯಲ್ಲಿ ಗೊತ್ತಾಗಿರೋದೇನಂತಂದರೆ ದರ್ಶನ್ ಬಾಡಿ ಇನ್ನೂ ಕೂಡ ಸರ್ಜರಿಗೆ ಸೆಟ್ ಆಗಿಲ್ಲ ಅನ್ನುವಂತಹ ಒಂದು ವರದಿಯನ್ನು ಹೈಕೋರ್ಟ್ಗೆ ಇದೀಗ ಕೊಟ್ಟಿರುವಂಥದ್ದು. ಹೀಗಾಗಿ ದಿನ ಒಂದು ಸರ್ಜರಿ ಬೇಕು, ಸರ್ಜರಿ ಮಾತ್ರ ಇದು ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಇಂಟ್ರಿಮ್ ಬೇಲನ್ನು ಪಡ್ಕೊಂಡ್ರು. ಆದರೆ ಇದುವರೆಗೂ ಕೂಡ ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ. ಏನಾಗುತ್ತೆ ಏನೋ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇದರ ಮಧ್ಯೆ ಇದ್ರ ಬಗ್ಗೆನೂ ಕೂಡ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ತನಿಖಾಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು 2 ವಾರಗಳ ಕಾಲ ಮಾತ್ರ ಒಂದು ಮಧ್ಯಂತರ ಜಾಮೀನಿನ ಅವಧಿ ಇರುವಂಥದ್ದು. ಅಷ್ಟರಲ್ಲಿ ಇಂಟ್ರಿಮ್ ಬೇಲ್ ಎಕ್ಸ್ಟೆಂಡ್ಗೆ ಅಂದರೆ ವಿಸ್ತರಣೆ ಮಾಡೋದಕ್ಕೆ ಒಂದಷ್ಟು ಮನವಿಯನ್ನು ಮಾಡೋದಕ್ಕೂ ಕೂಡ ದರ್ಶನ್ ಪರ ವಕೀಲರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಒಂದು ಕಡೆ ಆದರೆ ಅದನ್ನು ವಿಸ್ತರಣೆ ಮಾಡೋದಕ್ಕೂ ಕೂಡ ಅರ್ಜಿ ಆಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು. ಏನಾಗುತ್ತೆ ಏನು ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಮತ್ತು ಯಾವ ರೀತಿ ಸರ್ಕಾರಿ ಪರ ವಕೀಲರು ಅಂದರೆ SPP ಪ್ರಸನ್ನಕುಮಾರ್ ವಾದವನ್ನು ಮಾಡ್ತಾರೆ, ಮಧ್ಯಂತರ ಜಾಮೀನು ವಿಚಾರವಾಗಿ ಇರ್ಬೋದು, ರೆಗ್ಯುಲರ್ ಬೇಲ್ ವಿಚಾರವಾಗಿ ಇರ್ಬೋದು, ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.